ಪ್ರಭಾಕರ್ ಅವರೇ ಬಿಡಿ. ನಾನು ನಿನ್ನನ್ನು ಬಿಡಲ್ಲ, ನಿನ್ನನ್ನು ಬದುಕ ಬಿಡಲ್ಲ. ನೀವು ಬದುಕಿರಬಾರ್ದು. ಸಾಯಿಸ್ತೀನಿ, ಸಾಯಿಸ್ತೀನಿ. ಕಡೆ ಬದುಕಿ ಮಸ್ಕತ್ತಿ, ನೀ ಬದುಕಿರಬಾರ್ದು. ಸಾಯ್ಬೇಕು, ಸಾಯಿಸ್ತೀನಿ ನಿನ್ನ. ಏನೋ ಮಾಡ್ತಾ ಇದೀಯಾ? ಬಿಡೋ ನಮ್ಮ ಅಕ್ಕನ, ಬಿಡೋ ನಮ್ಮ ಅಕ್ಕನ, ಬಿಡೋ ಪ್ರಭಾಕರ್, ಬಿಡೋ ಬಿಡೋ ಅಕ್ಕ, ಬಿಡೋ ಪ್ರಭಾಕರ್, ಬಿಡೋ ಪ್ರಭಾಕರ್, ಬಿಡೋ. ಬಿಡೋ ನಮ್ಮ ಅಕ್ಕನ, ಬಿಡೋ ಪ್ರಭಾಕರ್. ಪ್ರಭಾಕರ್ ಜಾಗ ಬಿಡು. ಬಿಡಿ ದೊಡ್ಡಪ್ಪ, ಬಿಡಿ. ಅಪ್ಪಿ, ಅಪ್ಪಿ, ನಿನ್ನನ್ನು ಬಿಡಲ್ಲ, ನಿನ್ನನ್ನು ಸಾಯಿಸ್ತೀನಿ. ಅಪ್ಪಿ, ಅಪ್ಪಿ. ಏನಾಯ್ತಪ್ಪೆ? ಏನಾಯ್ತಪ್ಪೆ? ಅಭಿ ಸಾಯಿಸೋ ಪ್ರಯತ್ನ ಪಡ್ತಿದ್ದಾನೆ. ಯಾರತ್ತೆ? ಅಪ್ಪ ಅಭಿ ಪ್ರಭಾಕರ್. ನನ್ಗೆ ಯಾಕೆ ಪದೇ ಪದೇ ಸಂಯುಕ್ತ ಆಂಟಿ ಮೇಲೆ ಡೌಟ್ ಬರ್ತಾ ಇದೆ? ಸಂಯುಕ್ತ ಆಂಟಿ, ಮಮತಾ ಅವರು, ಕಲ್ಯಾಣ್ ಅಂಕಲ್ ಎಲ್ಲ ಯಾವಾಗಲೂ ಜೊತೆಲೇ ಇರ್ತಾರೆ. ಅವ್ರು 3 ಜನ ಜೊತೆಲಿದ್ದು ಅವರಿಬ್ಬರು ಕೆಟ್ಟ ಗುಣಗಳ ಬಗ್ಗೆ ಸಂಯುಕ್ತ ಆಂಟಿ ಗೊತ್ತಾಗಿಲ್ವಾ? ಅಕಸ್ಮಾತ್ ಗೊತ್ತಾಗಿದ್ರು ಅವ್ರು ಸುಮ್ಮನೆ ಇದ್ದಾರಾ? ಯಾಕೆ ಸುಮ್ಮನೆ ಇದ್ದಾರೆ? ಸಂಯುಕ್ತ ಆಂಟಿ ಒಳ್ಳೆಯವ್ರು ಅಂದಮೇಲೆ ಆ ಕೆಟ್ಟ ಮನುಷ್ಯನ ಯಾಕೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಮನೆಗೆ ಕೆಟ್ಟದಾಗ್ತಾ ಇದೆ ಅಂತ ಗೊತ್ತಾದರೆ ಅವರಿಬ್ರಿಗೆ ಬೈದಿ ಬುದ್ಧಿ ಹೇಳಬೇಕಲ್ವಾ? ಅವರು ಗೊತ್ತಿದ್ರೆ ಹೇಳ್ತಾ ಇದ್ರೇನೋ. ಅಂಕಲ್ ಮತ್ತು ಮಮತಾ ಅವ್ರಿಗೆ ಗೊತ್ತಿಲ್ದಂಗೆ ಇದೆಲ್ಲ ನಡೆಸ್ತಾ ಇದ್ದಾರಾ? ಯಾಕೋ ಏನೋ ಸಿಂಕ್ ಆಗ್ತಾ ಇಲ್ವಲ್ಲ? ಏನು ನಡೀತಾ ಇದೆ ಅಲ್ಲಿ? ಒಲೇನಾ ಅತ್ತೆ, ಏನು ಮಾತಾಡ್ತಿದ್ದೀರಾ ನೀವು? ಸುಳ್ಳು ಅನ್ಕೊಂಡೆ ಅಭಿ. ಶ್ರಾವಣಿ, ನೀನು ಹೇಳೆ, ಏನು ನಡೀತು ಅಂತ ಹೇಳೆ. ಹೇ, ಯಾಕೆ ಮಾತಾಡ್ತಿಲ್ಲ? ಹೇಳು. ಶ್ರಾವಣಿ, ಏನು ನಡೀತು? ಅಭಿ, ಮಮತಾ ಹೇಳ್ತಿರೋದು ಸತ್ಯ.
ಏನು ನಡೀತಾ ಇದೆ ಇಲ್ಲಿ? ಮಮತಾ ಅವರೇ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ದೊಡ್ಡಪ್ಪ ಬೇಕು ಅಂತ ಮಾಡಿಲ್ಲ. ಏ ಮುಚ್ಚೆ ಬಾಯ್, ನಮ್ಮ ಮನೇಲಿ ಇರೋರ್ನೆಲ್ಲ ಸಾಯಿಸೋದಿಕ್ಕೆ ಇವ್ರನ್ನ ಕರ್ಕೊಂಬಂದಿದ್ಯಾ ನೀನು? ಇವಳು ದೊಡ್ಡಪ್ಪ ದೊಡ್ಡಪ್ಪ, ಮಾವನ್ ಬೇಗ ರೂಮಿಗೆ ಕರ್ಕೊಂಡು ಹೋಗಿ. ವಿಕ್ಕಿ ಹೆಲ್ಪ್ ಮಾಡೋ. ನೋಡಬ್ಬಿ, ನನ್ನ ಕುತ್ತಿಗೆ ಕೈ ಹಾಕಿ ಹೇಗೆ ಕ್ರೂರವಾಗಿ ಬಿಹೇವ್ ಮಾಡಿದಾನೆ ಅಂತ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀನು. ಪ್ರಭಾಕರ್ನ ಮನೆ ಒಳಗಡೆ ಬಿಟ್ಕೊಂಡಿರ್ಲಿಲ್ಲ ಅಂದ್ರೆ ನಮಗೆ ಈ ಗತಿ ಬರ್ತಾ ಇರ್ಲಿಲ್ಲ ಅಬ್ಬಿ. ಪ್ರಭಾಕರ್ಗೆ ಹುಚ್ಚಿಡ್ದಿದೆ. ಆ ಹುಚ್ಚ ಯಾರನ್ನ ಕೊಂದ್ರೂ ಕೇಸ್ ಆಗಲ್ಲ. ಮಾಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಮಾಡಬೇಕಿತ್ತು ನಾವು? ಯಾರೋ ಮೂರನೇ ವ್ಯಕ್ತಿಯಿಂದ ನಮ್ಗೆ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂದರೆ ಹೀಗಿರೋದಕ್ಕಾಗುತ್ತೆ ಈ ಮನೇಲಿ? ಇವತ್ತು ಮಾಮ್, ನಾಳೆ ನಾವು. ಇದೆಲ್ಲ ನಮಗೆ ಬೇಕಿತ್ತಾ? ಬೀದಿಲಿ ಹೋಗೋ ಮಾರಿನ ಮನೆ ಕರ್ಕೊಂಡ್ ಬಂದಂಗಾಯ್ತು. ಇದೇ ಹುಚ್ಚಾಸ್ಪತ್ರೆನ ಹುಚ್ಚನೆಲ್ಲ ವಾಸಿ ಮಾಡಿ ಕಳ್ಸೋದಕ್ಕೆ? ನೆಮ್ಮದಿಯಿಂದ ಇದ್ದ ಮನೆಗೆ ಕಲ್ಲು ಹಾಕೋದಕ್ಕೆ ಸುತ್ತಮುತ್ತ ಜನ ಕಾಯ್ತಾ ಇರ್ತಾರೆ. ಇನ್ಮೇಲಿಂದ ಆ ಪ್ರಭಾಕರ್ ಯಾವ ಮೂಲೆಯಿಂದ ಹೆಂಗೆ ಯಾರ್ಯಾರಿಗೆ ಅಟ್ಯಾಕ್ ಮಾಡ್ತಾನೋ ಯಾರಿಗೆ ಗೊತ್ತು. ನಾವೆಲ್ಲ ಯಾವ ರೀತಿ ತಪ್ಪಿಸ್ಕೊಂಡು ಓಡಾಡಬೇಕು? ಇದೆಲ್ಲ ಯಾವ ಕರ್ಮ ಅಂತೀನಿ. ನೋಡ್ದ್ಯಾ ಅಬ್ಬಿ, ಅಕ್ಕ ಎಷ್ಟು ಹೆದರ್ಕೊಂಡಿದ್ದಾಳೆ ಅಂತ. ಬಿಡ್ಸಕ್ ಬಂದ್ರು ಬಿಡ್ಲಿಲ್ಲ ಇವನು. ಮನೇಲಿ ನಡೀತಾ ಇರೋ ಬಗ್ಗೆ ಅವಳಿಗೆ ತುಂಬಾ ಬೇಜಾರಾಗಿದೆ. ಇಷ್ಟೆಲ್ಲ ಆದ್ರೂ ನಿನ್ ಹೆಂಡತಿಗೆ ಸಪೋರ್ಟ್ ಮಾಡ್ತೀಯಲ್ಲ?